ನಮಸ್ಕಾರ ವೀಕ್ಷಕರೇ, ಆಳ್ವಾಸ್ ನ್ಯೂಸ್ ಟೈಮ್ಗೆ ಸ್ವಾಗತ. ನಾನು ಇಂದುಧರ್. ಇದೀಗ ಹೆಡ್ಲೈನ್ಸ್. ಆಳ್ವಾಸ್ನಲ್ಲಿ ಜರುಗಿತು ಕನ್ನಡ ಹಬ್ಬ. ವಿವಿಧ ಕನ್ನಡ ಪಂಡಿತರಿಂದ ಕನ್ನಡ ಭಾಷೆ ಸಾಹಿತ್ಯದ ಕುರಿತು ಚರ್ಚೆ, ಉಪನ್ಯಾಸ. ಜೀವನ್ ರಾಮ್ ಸುಳ್ಯ ನಿರ್ದೇಶನದ ದೇವವೃದ್ಧರು ಎಂಬ ನಾಟಕ ಪ್ರದರ್ಶನ. ಕಡಲತಡಿಯ ಗ್ರಾಮ ಇಂದು ಪ್ರವಾಸಿ ತಾಣ. ಸಾಹಸ ಕ್ರೀಡೆಗೂ ಸೂಕ್ತ ವಾತಾವರಣ ಕಲ್ಪಿಸುತ್ತಿದೆ ಸಸಿ ಹಿತ್ಲು. ಶಾಸನ ಪುಸ್ತಕಗಳಲ್ಲದೆ ವಸ್ತುಗಳಿಂದಲೂ ಇತಿಹಾಸ ತಿಳಿಯಲು ಸಾಧ್ಯ. ತುಳುನಾಡಿನ ಇತಿಹಾಸ ಪರಂಪರೆಯನ್ನು ಸಾರುತ್ತಿದೆ ರಾಣಿ ಅಬ್ಬಕ್ಕ ತುಳು ಅಧ್ಯಯನ ಕೇಂದ್ರ. ಆಳ್ವಾಸ್ ಆಯುರ್ವೇದ ಮೆಡಿಕಲ್ ಕಾಲೇಜು ಆಸ್ಪತ್ರೆಯಲ್ಲಿ ನೂತನವಾಗಿ ಆರಂಭಿಸಲಾಗಿರುವ ಆಳ್ವಾಸ್ ಐ ಕೇರ್ ಯೂನಿಟ್ಗೆ ಅಧಿಕೃತ ಚಾಲನೆ ನೀಡಲಾಯಿತು. ಸಂಸ್ಥೆಯ ಅಧ್ಯಕ್ಷ ಡಾಕ್ಟರ್ ಎಂ ಮೋಹನ್ ಆಳ್ವ ಕನ್ನಡಕ ವಿತರಿಸುವ ಮೂಲಕ ಉದ್ಘಾಟನೆ ಮಾಡಿದರು. ಐ ಕೇರ್ ಯೂನಿಟ್ನಲ್ಲಿ ಬೆಳಗ್ಗೆ 9 ರಿಂದ ಸಂಜೆ 5ರವರೆಗೆ ಗ್ಲೌಕೋಮಾ ಚೆಕಪ್, ರೆಟಿನಾ ಇವ್ಯಾಲ್ಯುಯೇಷನ್, ಡ್ರೈ ಐ ಇವ್ಯಾಲ್ಯುಯೇಷನ್ ಸೇರಿದಂತೆ ಇತರ ಕಂಪ್ಯೂಟರೀಕೃತ ಕಣ್ಣಿನ ಪರೀಕ್ಷೆಗಳ ಸೌಲಭ್ಯ ಇರಲಿದ್ದು, ವಿವಿಧ ರೀತಿಯ ಕನ್ನಡಕಗಳು ಲಭ್ಯವಿರುತ್ತದೆ. ಮಿಜಾರಿನ ಆಳ್ವಾಸ್ ತಾಂತ್ರಿಕ ಮಹಾವಿದ್ಯಾಲಯದ ಕನ್ನಡ ಸಂಘದ ವತಿಯಿಂದ 2 ದಿನಗಳ ಕನ್ನಡ ಹಬ್ಬ ಕಾರ್ಯಕ್ರಮ ನಡೆಯಿತು. ಭರತನಾಟ್ಯ, ಪುಷ್ಪಾಂಜಲಿ ನೃತ್ಯದ ಮೂಲಕ ಕನ್ನಡ ಹಬ್ಬಕ್ಕೆ ವಿದ್ಯುಕ್ತ ಚಾಲನೆ ನೀಡಲಾಯಿತು. ಕಾರ್ಯಕ್ರಮದಲ್ಲಿ ಮಾತನಾಡಿದ ಉಜಿರೆಯ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಸ್ವಾಯತ್ತ ಮಹಾವಿದ್ಯಾಲಯದ ಕುಲಸಚಿವರಾದ ಡಾಕ್ಟರ್ ಸಂಪತ್ ಕುಮಾರ್, ಶಾಸ್ತ್ರೀಯ ಸ್ಥಾನವಿರುವ ಕನ್ನಡ ಭಾಷೆಯಲ್ಲಿ ಉನ್ನತ ಮಟ್ಟದ ಜ್ಞಾನವಿದೆ, ಆದರೆ ಭಾಷೆಯ ಸರಿಯಾದ ಅಧ್ಯಯನ ಆಗುತ್ತಿಲ್ಲ. ನಾವಿರುವ ನಾಡು ಹಾಗೂ ಭಾಷೆಯ ಕುರಿತು ಹೆಮ್ಮೆ ಇರದೆ ಹೋದರೆ ವ್ಯಕ್ತಿತ್ವ ಬೆಳೆಯಲು ಸಾಧ್ಯವಿಲ್ಲ ಎಂದರು. ಪ್ರಾಚೀನ ಭಾಷೆಗಳಲ್ಲಿ ಕನ್ನಡ 3ನೇ ಸ್ಥಾನದಲ್ಲಿ ನಿಲ್ತದೆ. ಬರೀ ಪ್ರಾಚೀನತೆ ಮಾತ್ರ ಅಲ್ಲವಾದ್ರೆ ಅದರಲ್ಲಿ ಅತ್ಯಂತ ಸಾಹಿತ್ಯ ಸಮೃದ್ಧವಾದಂಥ ಒಂದು ಭಾಷೆ ಇದೆ. ತುಂಬ ಪ್ರಾಚೀನವಾದಂಥ ಸಾಹಿತ್ಯ ನಮ್ಮ ಭಾಷೆಯಲ್ಲಿದೆ. ಇದರಲ್ಲಿ ಉನ್ನತ ಮಟ್ಟದ ಜ್ಞಾನ ಇದೆ, ವೈದ್ಯಕೀಯ ಜ್ಞಾನ ಇದೆ, ಆಯುರ್ವೇದ ಜ್ಞಾನ ಇದೆ, ತಂತ್ರಜ್ಞಾನದ ಜ್ಞಾನ ಇದೆ, ವಿಜ್ಞಾನಕ್ಕೆ ಸಂಬಂಧಪಟ್ಟಂಥ ಜ್ಞಾನ ಇದೆ, ಸಾಹಿತ್ಯದ ಜ್ಞಾನ ಇದೆ, ಛಂದಸ್ಸಿದೆ, ವ್ಯಾಕರಣ ಇದೆ, ಅಲಂಕಾರ ಇದೆ. ಆಳ್ವಾಸ್ ಇಂಜಿನಿಯರಿಂಗ್ ಕಾಲೇಜಿನ ಮೆಕ್ಯಾನಿಕಲ್ ವಿಭಾಗದ ಪ್ರಾಧ್ಯಾಪಕ, ಚಿತ್ರ ಕಲಾವಿದ ಗಣೇಶ್ ಆಚಾರ್ಯ ಅವರ ದಾರದಿಂದ ಮೂಡಿಸಿದ ಕನ್ನಡ ತಾಯಿ ಭುವನೇಶ್ವರಿಯ ಚಿತ್ರ ಪ್ರಮುಖ ಆಕರ್ಷಣೆಯಾಗಿತ್ತು. ಜೀವನ್ ರಾಮ್ ಸುಳ್ಯ ನಿರ್ದೇಶನದ ದೇವವೃದ್ಧರು ಎಂಬ ನಾಟಕ ಪ್ರದರ್ಶನ ಮಾಡಲಾಯಿತು. ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳಿಗೆ ನೃತ್ಯ, ಹಾಡು, ಭಾಷಣ, ಏಕಪಾತ್ರಾಭಿನಯ ಸೇರಿದಂತೆ ವಿವಿಧ ಪ್ರತಿಭೆಗಳನ್ನು ತೋರ್ಪಡಿಸಲು ಅವಕಾಶ ನೀಡಲಾಯಿತು. ಆಳ್ವಾಸ್ ಕಾಲೇಜಿನ ಸ್ನಾತಕೋತ್ತರ ಸಮಾಜ ಕಾರ್ಯ ವಿಭಾಗದ ವತಿಯಿಂದ ವಿಶ್ವ ಮಾನಸಿಕ ಆರೋಗ್ಯ ದಿನ ಹಾಗೂ ಅಂತಾರಾಷ್ಟ್ರೀಯ ಹೆಣ್ಣು ಮಕ್ಕಳ ದಿನಾಚರಣೆಯ ಹಿನ್ನೆಲೆಯಲ್ಲಿ ರಾಷ್ಟ್ರಮಟ್ಟದ ಸೆಮಿನಾರ್ ಆಯೋಜಿಸಲಾಗಿತ್ತು. ಮಂಗಳೂರಿನ ಎಜೆ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ಅಂಡ್ ರಿಸರ್ಚ್ ಸೆಂಟರ್ನ ಪ್ರಾಧ್ಯಾಪಕಿ ಡಾಕ್ಟರ್ ವತ್ಸಲಾ ಕಾಮತ್, ಶಿವಮೊಗ್ಗದ ಮಾನಸ ಆಸ್ಪತ್ರೆಯ ಆಪ್ತ ಸಮಾಲೋಚಕಿ ಹಾಗೂ ಆಳ್ವಾಸ್ ಸಮಾಜ ಕಾರ್ಯ ವಿಭಾಗದ ಹಿರಿಯ ವಿದ್ಯಾರ್ಥಿನಿ ಅಚಲಾ ಪಟೇಲ್ ಲಿಂಗ ಸಮಾನತೆ ಹಾಗೂ ಮಾನಸಿಕ ಆರೋಗ್ಯದ ಕುರಿತು ವಿಷಯ ಮಂಡಿಸಿದರು. Because we know that stress which is required, both the eustress and distress, to do any kind of work we require to certain level of stress is required. But how we can overcome? People will earn salary, colleges will make their due. But the biggest losers are students. And especially courses like MSW, courses like BSW, courses which have this thought process. When you need the society, you have to be inside the society. You can't be away from this. ಆಳ್ವಾಸ್ ಇಂಜಿನಿಯರಿಂಗ್ ಕಾಲೇಜಿನ ತುಳು ಸಂಘದ ವತಿಯಿಂದ ಗೇನದ ಬೊಲ್ಪು ಕಾರ್ಯಕ್ರಮ ನಡೆಯಿತು. ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷ ದಯಾನಂದ್ ಕತ್ತಲ್ಸಾರ್ ಮಾತನಾಡಿ, ತುಳುನಾಡಿನ ಪ್ರತಿಯೊಂದು ಆರಾಧನೆಯ ಹಿಂದೆ ವೈಜ್ಞಾನಿಕ ಮಹತ್ವವಿದೆ. ದೈವಾರಾಧನೆಯು ಭಕ್ತಿಯೊಂದಿಗೆ ಅವಿಭಕ್ತ ಕುಟುಂಬದ ಮೌಲ್ಯಗಳನ್ನು ತಿಳಿಸುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ ಎಂದರು. ತುಂಬುದ ಕಾಲಡು ಮನ್ನೇ ಗಂಧ ಪ್ರಸಾದ ತೀರ್ಥ ತುದೆ ನೀರು ಪಂಡ್ಕೊನಂಚೆತ್ತಿನ ಪಾತೆರೆತ್ತಂಡು ಬಂಗ ಬಾರದೆ ಇರ ಸೇರಲಿ ಪಂಚೋಲಿ ಬಚ್ಚಿರೆ ಮೂಜಿ ಕಣ್ಣ ಮೊಗಡೆಳ್ಳ ತಾರೈ ಒಂಜಿ ಕಣ್ಣ ಬಜ್ಜೈ ತುಂಡು ಕುಂಟುನ ಪದತೆ ಪುಂಡಿ ಪಣವನು ದೀತೆ ಕಾಡ ಪುರುಪನು ಕೆರ್ತೆ ತೋಡ ನೀರನ್ನು ತರ್ತೆ ಉದುವೆ ನಿಕ್ಕಸುತ್ತೆ ಇಂಚಂದಿಯಾನನ್ನು ಸುಗಿತೆ ಉಂಡು ತಿಂದಿನ ಎನ್ನ ಹೆಚ್ಚೆತ್ತಿನ ನಿನ್ನ ಉಂಡಿ ಉಣುಪುಗು ತುತುದಿ ಕರಿಯಲು ಕೊರಡ ತತ್ವ. ಆಳ್ವಾಸ್ ಆಯುರ್ವೇದ ಕಾಲೇಜಿನ ಸೆಂಟ್ರಲ್ ಲೈಬ್ರರಿಯಲ್ಲಿ ಶಾರದಾ ಪೂಜೆ ನಡೆಯಿತು. ಈ ಪ್ರಯುಕ್ತ ಕಾಲೇಜಿನ ವಿದ್ಯಾರ್ಥಿಗಳು ಕುಂಕುಮಾರ್ಚನೆ ಹಾಗೂ ಸರಸ್ವತಿ ಸ್ತೋತ್ರ ಪಾರಾಯಣ ಸಹಿತ ಭಜನಾ ಕಾರ್ಯಕ್ರಮ ನಡೆಸಿಕೊಟ್ಟರು. ಮಹಾಪೂಜೆಯ ಬಳಿಕ ಪ್ರಸಾದ ವಿತರಣೆ ನಡೆಯಿತು. ಇದೀಗ ಆಳ್ವಾಸ್ ನ್ಯೂಸ್ ಟೈಮ್ನಲ್ಲಿ ಒಂದು ಪುಟ್ಟ ಬ್ರೇಕ್.
ಬ್ರೇಕ್ನ ನಂತರ ಆಳ್ವಾಸ್ ನ್ಯೂಸ್ ಟೈಮ್ಗೆ ಮತ್ತೆ ಸ್ವಾಗತ. ಮಂಗಳೂರಿಗರಿಗೆ ಸಿಹಿ ಅಂದರೆ ಅಚ್ಚುಮೆಚ್ಚು, ಅದರಲ್ಲೂ ಹೋಳಿಗೆ ಅಂದರೆ ಅದೆಷ್ಟೋ ಮಂದಿಯ ಇಷ್ಟದ ಖಾದ್ಯ. ಹೋಳಿಗೆ ಮುಖ್ಯವಾಗಿರಿಸಿದ ಬೇಕರಿಯೊಂದು ಮಂಗಳೂರಿನಲ್ಲಿ ಜನಪ್ರಿಯತೆ ಪಡೆಯುತ್ತಿದೆ. ಯಾವುದು ಈ ಬೇಕರಿ? ಈ ಸ್ಟೋರಿ ನೋಡಿ. ಹಾಯ್ ಹೆಲೋ ನಮಸ್ಕಾರ ವೀಕ್ಷಕರೇ, ನಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ಹಬ್ಬದ ಸೀಸನ್ ಬಂದೇ ಬಿಟ್ಟು. ಹಬ್ಬ ಅಂದಮೇಲೆ ಸ್ವೀಟ್ಸ್ ಇಲ್ಲದೆ ಆಗುತ್ತಾ? ಹಾಗಂತ ಮನೆಯಲ್ಲೇ ಕೂತು ಸ್ವೀಟ್ಸ್ ಮಾಡೋಣ ಅಂದರೆ ಟೈಮ್ ಇಲ್ಲ. ಹೊರಗಡೆ ಹೋಗಿ ಸ್ವೀಟ್ಸ್ ತರೋಣ ಅಂದರೆ ಅದು ಯಾವಾಗ ಮಾಡಿರ್ತಾರೋ ಏನೋ. ಅದಕ್ಕೆ ನಾವಿವತ್ತೊಂದು ಹೊಸ ಜಾಗನ ನಿಮಗೆ ಪರಿಚಯ ಮಾಡಿಕೊಡ್ತೀವಿ. ಇದು ಮನೆಯಷ್ಟೇ ಟೇಸ್ಟಿ, ಮನೆಯಷ್ಟೇ ಹೆಲ್ದಿ, ಮನೆಗಿಂತಲೂ ಜಾಸ್ತಿ ವೆರೈಟಿ. ಏನಪ್ಪ ಇವಳು ಮನೆ ಅಂತ ಜಾಸ್ತಿ ಬಿಲ್ಡಪ್ ಕೊಡ್ತಿದ್ದಾಳೆ ಅನ್ಕೊಂಡ್ರ? ಒಂದಲ್ಲ ಎರಡಲ್ಲ 20ಕ್ಕೂ ಜಾಸ್ತಿ ಫ್ಲೇವರ್ಗಳಲ್ಲಿ ಹೋಳಿಗೆ ಸಿಗುವಂಥ ಔಟ್ಲೆಟ್ ಭಾಸ್ಕರ್ಸ್ ಮನೆ ಹೋಳಿಗೆ. ಭಾಸ್ಕರ್ಸ್ ಮನೆ ಹೋಳಿಗೆ ಹೇಗಿದೆ, ಇಲ್ಲಿ ಆ ಹೋಳಿಗೆಯ ಟೇಸ್ಟ್ ಹೇಗಿದೆ, ಬನ್ನಿ ನೋಡ್ಕೊಂಡು ಬರೋಣ. ನಾವು ಇಲ್ಲಿ ಭಾಸ್ಕರ್ಸ್ ಮನೆ ಹೋಳಿಗೆ ನಡೆಸ್ತಾ ಇದ್ದೀವಿ ಮಂಗಳೂರಲ್ಲಿ. ಇದರದ್ದು ಓನರ್ ಭಾಸ್ಕರ್ ಅಂತ ಬೆಂಗಳೂರಲ್ಲಿದ್ದಾರೆ ಇವರು. ನಮ್ಮ ಮಂಗಳೂರಿನಲ್ಲಿ 2 ಔಟ್ಲೆಟ್ ಇದೆ, ಒಂದು ಬೆಂದ್ರವೇಲಲ್ಲಿ, ಇನ್ನೊಂದು ಕಾರ್ ಸ್ಟ್ರೀಟಲ್ಲಿ. ನಮ್ಮದು ಟೋಟಲ್ 14 ಬ್ರಾಂಚ್ ಇದೆ. 9 ಬೆಂಗಳೂರಲ್ಲಿ, 2 ಹುಬ್ಳಿಯಲ್ಲಿ, 1 ಬಾಂಬೆಯಲ್ಲಿ, 2 ಮಂಗಳೂರಲ್ಲಿ. ಟೋಟಲ್ 14 ಬ್ರಾಂಚ್ ಇದೆ. ನಮ್ಮದಲ್ಲಿ ಏನಂದರೆ ನಾವು ಹೋಳಿಗೆದು ವೆರೈಟೀಸ್ ಮಾಡ್ತಾ ಇರ್ತೀವಿ. ಅದರಲ್ಲಿ ನಿಮಗೆ ಯಾವುದರಲ್ಲೂ ಎಸೆನ್ಸ್ ಇಲ್ಲ, ನಾವು ಹೈಜೀನಿಗೆ ಪ್ರಯಾರಿಟಿ ಕೊಡ್ತಾ ಇದ್ದೀವಿ. ಯಾಕಂದರೆ ಈ ಟೈಮಲ್ಲಿ ಇರುವಾಗ ನಮಗೆ ಹೈಜೀನು ತುಂಬ ಪ್ರಯಾರಿಟಿ ಕೊಟ್ಟು ಅದು ನಮ್ಮದು ಇದರಲ್ಲಿ ಜಾಸ್ತಿ ಕೇರ್ಫುಲ್ಲಾಗಿ ಮಾಡ್ತಾಯಿದೆ. ಯಾಕಂದರೆ ನಾವು ಯಾವುದಿದ್ರೂ ಕೂಡ ಎಲ್ಲ ಟ್ರಾನ್ಸ್ಪರೆಂಟ್ ಇಟ್ಟು ಮಾಡ್ತಾ ಇದ್ದೀವಿ. ನಮ್ಮ ಹುಡುಗರು ಇಲ್ಲಿ ಲೈವ್ ಕಾನ್ಸೆಪ್ಟ್ ಮಾಡ್ತೀವಿ. ಯಾಕಂದರೆ ಜನರು ಇದನ್ನು ನೋಡಬೇಕು, ಇದರಲ್ಲಿ ಏನು ಆಗ್ತಿದೆ, ಯಾವುದು ಆಗ್ತಿದೆ ಅಂತೆಲ್ಲ ಕ್ಲಿಯರಾಗಿ ಗೊತ್ತಾಗಬೇಕು. ಎಲ್ಲ ಇದರಲ್ಲಿ ನಾವು ಪ್ಯೂರ್ ಇದು ಮಾಡಿ ಫ್ರೂಟ್ಸನ್ನೇ ಪೇಸ್ಟ್ ಮಾಡಿ ಅದನ್ನು ನಾವು ಹೂರ್ಣ ಮಾಡಿ ಹೋಳಿಗೆ ತಯಾರಿಸ್ತೀವಿ. ಇದು ನಮ್ಮಲ್ಲಿ 23 ವೆರೈಟೀಸ್ ಆಫ್ ಹೋಳಿಗೆ ಇದೆ. ಅದರೊಟ್ಟಿಗೆ ನಮ್ಮ ಹತ್ರ ಕಾಂಡಿಮೆಂಟ್ಸ್ ಕೂಡ ಇದೆ. ಅದರಲ್ಲಿ ಚಟ್ನಿ ಪುಡಿ ಆಗಲಿ, ಸಾಂಬಾರು ಪುಡಿ ಆಗಲಿ, ಉಪ್ಪಿನಕಾಯಿ ಆಗಲಿ, ಇದರಲ್ಲೆಲ್ಲ ವೆರೈಟೀಸ್ ಇದೆ. ನಾವೇನು ಮಾಡಿದೆ ಅಂದರೆ ಖಾಲಿ ಮಂಗಳೂರಾಗಲಿ ಬೆಂಗಳೂರಾಗಲಿ ಈಗ ಯಾವುದಾದ್ರೂ ಒಂದು ಕಡೆಯಲ್ಲಿ ನಾವು ಅದಕ್ಕೆ ಸೀಮಿತವಾಗಿ ಇಡಲಿಲ್ಲ, ವೆರೈಟೀಸ್ ಆಗಿ ಮಾಡಿದ್ವಿ. ಅದು ಮಹಾರಾಷ್ಟ್ರೀಯನ್ ಬಾಕರ್ವಾಡಿ ಆಗಲಿ, ಆಂಧ್ರದ್ದು ಪೂತರೇಕುಲು ಆಗಲಿ, ಹೀಗೆ ಎಲ್ಲ ಥರದ್ದು ವೆರೈಟೀಸ್. ನಮ್ಮದ್ರಲ್ಲಿ ಯಾವುದು ಯೂಸ್ಡ್ ಆಯಿಲ್ ಯೂಸ್ ಮಾಡಲ್ಲ ನಾವು. ನಮ್ಮ ಹೇಳಿದಾಗೆ ಹಬ್ಬ ತಪ್ಪಿದ್ರೂ ನಮ್ಮದು ಹೋಳಿಗೆ ತಪ್ಪಲ್ಲ. ನಮ್ಮ ಮಂಗಳೂರಲ್ಲಿ ತುಂಬ ಸ್ವೀಟ್ ಲವರ್ಸ್. ಆ ಮಂಗಳೂರಲ್ಲಿ ಸ್ವೀಟ್ಸ್ ಮತ್ತು ಕೂಡ ವೆರೈಟೀಸ್ ಸಿಕ್ಕಿತ್ತಂದರೆ ಅದರದ್ದೊಂದು ಅವರಿಗೆ ಒಂದು ಇದೇ ಬೇರೆ. We are regular customers of Bhaskars Mane Holige. Here we get 20 varieties of holige. In that I love jackfruit, badam and chocolate, that too or 10 tasty ones. जैकफ्रूट का लेते हैं, दाल का लेते हैं, कोकोनट का लेते हैं, तो बहुत अच्छा है. वो गरम गरम लेके जाता खाने में बहुत मज़ा आता है. पूरा नीट एंड क्लीन है, वो सर्विस अच्छा है. ಭಾಸ್ಕರ್ ಮನೆ ಹೋಳಿಗೆ ಅಂತ ನಾವು ಇಲ್ಲಿ ಬಂದು ತುಂಬ ಚೆನ್ನಾಗಿದೆ, ಕ್ಲೀನ್ನೆಸ್ ಚೆನ್ನಾಗಿದೆ. ಇಲ್ಲಿ ಶುಗರ್ಲೆಸ್ ಹೋಳಿಗೆ ತಗೊಳ್ಳೋಕ್ಕೆ ಅಂತ ಬಂದಿದ್ದು ತುಂಬ ಚೆನ್ನಾಗಿದೆ. ನೀಟ್ನೆಸ್ಸು, ಕ್ಲೀನ್ನೆಸ್ಸು ತುಂಬ ಚೆನ್ನಾಗಿದೆ. ಒಳ್ಳೆ ಹೋಳಿಗೆ ಇದೆ ಇವ್ರದ್ದು, ಭಾರಿ ಟೇಸ್ಟ್ ಇದೆ. ಪ್ಲಸ್ ಜಾಕ್ ಫ್ರೂಟ್ ಒಂದು ಸ್ವಲ್ಪ ನಮಗೆ ಒಂದು ಫೇವ್ರೆಟ್ ಆಗಿದೆ. ಮತ್ತು ಎಲ್ಲ ಐಟಮ್ ಕೂಡ ಇಲ್ಲಿ ದೊರೀತದೆ, ಬಟ್ ಹೋಳಿಗೆಯಲ್ಲಿ ಸ್ವಲ್ಪ ಸ್ಪೆಷಲ್ ಆಗಿದೆ. ಹೋಳಿಗೆ ಅನ್ನೋದು ನಮ್ಮದೊಂದು ಟ್ರೆಡಿಷನ್. ಇದರಲ್ಲಿ ನಾರ್ಮಲಿ ಆಗಿ ನಮಗೆ ಕೊಕೊನಟ್ ಹೋಳಿಗೆ, ಕಾಯಿ ಹೋಳಿಗೆ, ಬೇಳೆ ಹೋಳಿಗೆ, ದಾಲ್ ಹೋಳಿಗೆ ಅಂತ ಇರುತ್ತೆ. ಭಾಸ್ಕರ್ ಅವರು ಇದನ್ನು ಒಂದು ಸ್ಟೆಪ್ ಮುಂದೆ ಕೊಂಡು ಹೋಗಿ ಎಲ್ಲ ಟೈಪ್ದು ವೆರೈಟೀಸ್ ಮಾಡಲಿಕ್ಕೆ ಇದು ಮಾಡಿದರು. ಅದು ಕೋವಾ ಹೋಳಿಗೆ ಆಗಲಿ, ಈಗ ಸ್ಪೆಷಲಾಗಿ ಜಾಕ್ ಫ್ರೂಟ್ ಹೋಳಿಗೆ ಆಗಲಿ, ಬಾದಾಮ್ ಹೋಳಿಗೆ ಆಗಲಿ, ವೆರೈಟೀಸನ್ನು ತಂದು ನಮ್ಮ ಜನರಿಗೆಲ್ಲ ಇದನ್ನೊಂದು ಟೇಸ್ಟ್ ಮಾಡಲಿಕ್ಕೆ ಇದು ಮಾಡಿದರು. ಜನರ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಇದೆ. ಜನರು ನಾವು ಕಾರ್ ಸ್ಟ್ರೀಟಲ್ಲಿ ತುಂಬ ಸಕ್ಸಸ್ಫುಲ್ ಆದ್ದರಿಂದ ನಾವು ಬೆಂದರು ಇಲ್ಲಿಗೆ 2nd ಬ್ರಾಂಚ್ ಓಪನ್ ಮಾಡಿದ್ದೀವಿ. ಜನರ ಸಪೋರ್ಟು, ಯಾಕೆಂದರೆ ನಾನು ಹೇಳಿದಾಗೆ ನಮ್ಮದರಲ್ಲಿ ಯಾವುದರಲ್ಲಿ ಕೂಡ ಎಸೆನ್ಸ್ ಇಲ್ಲ. ನಮ್ಮದರಲ್ಲಿ ಯಾವುದಿದ್ರೂ ಕೂಡ ಪ್ಯೂರ್ 80% ರವಾ ಯೂಸ್ ಮಾಡ್ತೀವಿ. ಜನರಿಗೆ ಒಂದು ಡಿಫ್ರೆಂಟ್ ಆಗಿ ಟೇಸ್ಟ್ ಸಿಗುತ್ತೆ. ನೀವು ವೀಕ್ಷಿಸುವವರು ಕೂಡ ಬನ್ನಿ, ನೀವೊಮ್ಮೆ ಟೇಸ್ಟ್ ಮಾಡಿ ನೋಡಿ ನಮ್ಮನ್ನು ಆಶೀರ್ವಾದಿಸಿ. ನಾನಂತೂ ಈ ಹಬ್ಬವನ್ನು ಸಿಹಿ ತಿಂತ ಆಚರಿಸ್ತಿದ್ದೀನಿ.
ನಿಮಗೂ ಕೂಡ ಸಿಹಿ ತಿನ್ಬೇಕಾ? ಹಾಗಾದ್ರೆ ಬನ್ನಿ ಭಾಸ್ಕರ್ಸ್ ಮನೆ ಹೋಳಿಗೆಗೆ. ಕ್ಯಾಮರಾ ಪರ್ಸನ್ ವಿನಿಶಾ ಜೊತೆ ಕೀರ್ತನ ಶೆಟ್ಟಿ, ಆಳ್ವಾಸ್ ನ್ಯೂಸ್ ಟೈಮ್, ಮಂಗಳೂರು. ಅರಬ್ಬಿ ಸಮುದ್ರ ತೀರದಲ್ಲಿರುವ ಪುಟ್ಟ ಗ್ರಾಮ ಸಸಿಹಿತ್ಲು. ಕೇವಲ ಮೀನುಗಾರರನ್ನು ಆಕರ್ಷಿಸುತ್ತಿದ್ದ ಈ ಗ್ರಾಮ ಇಂದು ಪ್ರವಾಸಿ ತಾಣವಾಗಿ ಬೆಳೆಯುತ್ತಿದೆ. ಸಾಹಸ ಕ್ರೀಡೆಗೂ ಉತ್ತಮ ತಾಣ ಎನಿಸಿರುವ ಈ ಗ್ರಾಮದ ವಿಶೇಷತೆ ಏನು ತಿಳಿಯೋಣ ಬನ್ನಿ. ಮಂಗಳೂರು ಎಂದಾಕ್ಷಣ ನಮಗೆಲ್ಲ ಮೊದಲು ನೆನಪಾಗುವುದೇ ಸಮುದ್ರ, ಕಡಲ ಕಿನಾರೆ. ಇಂತಹ ಕಡಲ ತಡಿಯಲ್ಲಿರುವ 3 ದಿಕ್ಕಿನಲ್ಲಿ ನೀರನ್ನು ಆವರಿಸಿಕೊಂಡಿರುವ ಗ್ರಾಮವೇ ಸಸಿಹಿತ್ಲು. ದಕ್ಷಿಣ ಕನ್ನಡ ಜಿಲ್ಲೆಯ ಹಳೆಯಂಗಡಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರುವ ಸಸಿಹಿತ್ಲು ಗ್ರಾಮದಲ್ಲಿ ನೆಲೆಯಾಗಿರುವ ಭಗವತಿಯು ಇಲ್ಲಿನ ಭಕ್ತರನ್ನ ಕಾಪಾಡುವ ಮಹಾತಾಯಿಯಾಗಿದ್ದಾಳೆ. ಇದಲ್ಲದೆ ಮಸೀದಿ, ಸಾರಂತಾಯ ಗರೋಡಿ, ಬಬ್ಬರಿಯ ರಕ್ತೇಶ್ವರಿ ದೈವಸ್ಥಾನವು ಇಲ್ಲಿಯ ಶಕ್ತಿ ಕೇಂದ್ರಗಳಾಗಿವೆ. ಗ್ರಾಮೀಣ ಜನರಿಗೆ ಆರೋಗ್ಯ ಸಲಹೆ ಹಾಗೂ ವೈದ್ಯಕೀಯ ನೆರವು ನೀಡುವ ಸಲುವಾಗಿ ಸಸಿಹಿತ್ಲು ಯುವಕ ಮಂಡಲ ಹಾಗೂ ಹಳೆ ವಿದ್ಯಾರ್ಥಿ ಸಂಘ ಇವುಗಳ ಜಂಟಿಯಾಗಿ ನಿಟ್ಟೆ KS ಹೆಗ್ಡೆ ಆಸ್ಪತ್ರೆಯು ಇಲ್ಲಿ ಆರೋಗ್ಯ ತರಬೇತಿ ಕೇಂದ್ರವನ್ನ ಸ್ಥಾಪಿಸಿ ಸ್ಥಳೀಯರಿಗೆ ಉಚಿತ ವೈದ್ಯಕೀಯ ನೆರವು, OPD ಸೌಲಭ್ಯವನ್ನ ನೀಡುತ್ತಿದೆ. ಸಾಮಾನ್ಯವಾಗಿ ಸ್ಥಳೀಯ ಮೀನುಗಾರರನ್ನು ಮಾತ್ರ ಆಕರ್ಷಿಸುತ್ತಿದ್ದ ಸಸಿಹಿತ್ಲು 2017ರಲ್ಲಿ ಇಂಡಿಯಾ ಓಪನ್ ಸರ್ಫಿಂಗ್ ಉತ್ಸವವನ್ನ ಯಶಸ್ವಿಯಾಗಿ ಆಯೋಜಿಸಿ ರಾಜ್ಯ ಮಾತ್ರವಲ್ಲದೆ ದೇಶ ವಿದೇಶದ ಪ್ರವಾಸಿಗರನ್ನು ಸೆಳೆಯುತ್ತಿದೆ. ನದಿ ಹಾಗೂ ಸಮುದ್ರ ಸೇರುವ ಮುಂಡ ಪ್ರದೇಶವು ಬಹಳಷ್ಟು ಆಕರ್ಷಣೀಯ. ಈ ಬೀಚ್ ತುಂಬ ಒಳ್ಳೆಯದಾಗಿದೆ. ಸ್ವಚ್ಛತಾ ಆಂದೋಲನ ಇಲ್ಲಿ ಎಲ್ಲಿಯೂ ಕಾಣುವುದಿಲ್ಲ. ಇಲ್ಲಿ ಅಲ್ಲೆಲ್ಲ ಮರ ಗಿಡ್ಡೆಗಳು, ಕಸಗಡ್ಡೆಗಳು ಇಲ್ಲಿ ತುಂಬಿಕೊಂಡಿದೆ. ಇದಕ್ಕೆ ಒಂದು ಕಾನೂನನ್ನು ರೂಪಿಸಿ ಈ ಒಂದು ಬೀಚಿನ ಪ್ರದೇಶವನ್ನು ಸ್ವಚ್ಛತೆಗೊಳಿಸಬೇಕಾಗಿ ತಾವು ವಿನಂತಿಸಿಕೊಳ್ತಾ ಇದ್ದೇವೆ. ಒಳ್ಳೆಯ ಪ್ಲೇಸ್. ಇನ್ನು ಮುಂದೆ ಹೆಚ್ಚಿನ ಸಂಖ್ಯೆ ಜನಸಾಮಾನ್ಯರು ಇಲ್ಲಿಗೆ ಆಗಮಿಸುವಂತೆ ಈ ಪ್ರದೇಶವನ್ನು ಅಭಿವೃದ್ಧಿಪಡಿಸಬೇಕಾಗಿ ಪಂಚಾಯಿತಿಯಲ್ಲಿ ವಿನಂತಿಸಿಕೊಳ್ತಾ ಇದ್ದೇವೆ. ಮೀನುಗಾರಿಕೆಯೇ ಮೂಲ ಕಸುಬು ಆಗಿರುವ ಇಲ್ಲಿನ ಜನತೆಗೆ ಸರ್ಫಿಂಗ್, ಕಾಯಕಿಂಗ್, ಸ್ಕೇಟಿಂಗ್, ರಿವರ್ ಫೆಸ್ಟಿವಲ್ ಇತ್ಯಾದಿ ಮನೋರಂಜನೆಯೂ ಇದೆ. ಸಸಿಹಿತ್ಲು ಬಂದ್ಬಿಟ್ಟು ನಮ್ಮ ರಿವರ್ ಮತ್ತು ಓಷನ್ ನಡುವಲ್ಲಿರೋ ಪಾರ್ಟ್. ಓಕೆ, ಸೊ ಇಲ್ಲಿ ಸರ್ಫಿಂಗ್ ಅಂತ ಒಂದು ಸ್ಪೋರ್ಟ್ ನಡೀತಿದೆ. ಸರ್ಫಿಂಗ್ ಬಂದ್ಬಿಟ್ಟು ಯಾಕೆ ಇಲ್ಲಿ ನಡೀತಿದೆ ಅಂದರೆ ಈ ರಿವರ್ ಪಾಯಿಂಟ್ ಕಾಣ್ತಿದೆ ಅಲ್ವಾ ಈ ಕಡೆ. ಸೊ ಆ ಪಾರ್ಟ್ನಲ್ಲಿ ತುಂಬ ಚೆನ್ನಾಗಿ ವೇವ್ ಬೀಳುತ್ತೆ. ಸಸಿಹಿತ್ಲುನ ಲೋಕಲ್ ಫಿಶರ್ಮ್ಯಾನ್ ಮಕ್ಕಳು ಬಂದುಬಿಟ್ಟು ಇಲ್ಲಿ ಸರ್ಫ್ ಕಳೀತಾರೆ ನಮ್ಮ ಜೊತೆ ಬಂದುಬಿಟ್ಟು. ಬಿಗ್ಗೆಸ್ಟ್ ಕಾಂಪಿಟೇಷನ್ ಅಂದರೆ ಇಂಡಿಯನ್ ಓಪನ್ ನಡೆದಿರೋದು ಇದೇ ಸ್ಪಾಟಲ್ಲಿ, ಈ ಸಸಿಹಿತ್ಲು ಸ್ಪಾಟ್ನಲ್ಲಿ. ಮತ್ತು ಇನ್ನೊಂದು ಬೆಸ್ಟ್ ಪಾರ್ಟ್ ಏನಂದರೆ ನೀವು ವೇವ್ಸ್ ನೋಡ್ತಿರ್ತೀರಲ್ಲ, ಇದು ಬೆಸ್ಟ್ ಲರ್ನಿಂಗ್ ವೇವ್ಸ್ ವೆಸ್ಟ್ ಕೋಸ್ಟ್ನಲ್ಲಿ ಬೆಸ್ಟ್ ಲರ್ನಿಂಗ್ ವೇವ್ಸ್ ಅಂತ ಹೇಳ್ಬೋದು. ಈ ಪ್ರದೇಶ ಸಹಸ್ರಾರು ಜನರನ್ನ ಆಕರ್ಷಿಸುತ್ತಿದ್ದರೂ ಕೆಲವೊಂದು ಸಮಸ್ಯೆಗಳು 10 ವರ್ಷಗಳಿಂದ ಇನ್ನೂ ಸಮಸ್ಯೆಯಾಗಿಯೇ ಉಳಿದಿರುವುದು ಊರಿನ ಹಿನ್ನಡೆಗೆ ಹಿಡಿದ ಕನ್ನಡಿ. 3 ದಿಕ್ಕಿನಲ್ಲಿ ನಂದಿನಿ ರಿವರ್, ಪಡು ದಿಕ್ಕಿನಲ್ಲಿ ಅರಬ್ಬಿ ಸಮುದ್ರ. ಇದು 2 ಉಪ್ಪು ನೀರು ಇರುವ ಜಾಗ. ಮಧ್ಯದಲ್ಲಿ ಬಾವಿ ತೋಡಿದರೆ ಕೆಲವು ಬಾವಿಯಲ್ಲಿ ಒಳ್ಳೆ ನೀರು ಬರ್ತದೆ, ಕೆಲವುದರಲ್ಲಿ ಉಪ್ಪು ನೀರು ಬರ್ತದೆ. ಆದ್ದರಿಂದ ಈ ಊರಿನಲ್ಲಿ ಕುಡಿಯುವ ನೀರಿನ ತೊಂದರೆ ಇದೆ. ಎಲ್ಲರೂ ಬಂದು ನನ್ನ ಹತ್ರ ಟಾಯ್ಲೆಟ್ ಇಲ್ಲವಾ ಅಂತ ಹೇಳುತ್ತಾರೆ. ಗಂಡಸರಾದರೆ ಎಲ್ಲಿಯಾದರೂ ಮಾಡ್ತಾರೆ. ಹೆಂಗಸರು ಮಕ್ಕಳನ್ನು ನೋಡುವಾಗ ನನಗೆ ಬೇಜಾರಾಗ್ತದೆ. ಆದರೆ ಸುತ್ತುವರಿಯಲ್ಲಿ ನಾನು ಇಲ್ಲಿ ಇರುವುದು, ನನ್ನ ಹತ್ರ ಕೇಳುವಾಗ ನಾನು ಹೇಳಿದೆ ಪಂಚಾಯಿತಿ ಇಷ್ಟರವರೆಗೆ ನನಗೆ ಹಣ ಬರಲಿಲ್ಲ, ಬಂದರೆ ನಾನು ಮಾಡ್ತೇನೆ, ಇಲ್ಲದಿದ್ದರೆ ಇಲ್ಲ ಎಂದು ಹೇಳಿದ್ದೇನೆ. ಅದಕ್ಕಾಗಿ ದಯಮಾಡಿ ಈ ಬೀಚ್, ಸಸಿಹಿತ್ಲು ಬೀಚ್ ಇಷ್ಟು ಒಳ್ಳೆಯ ಜಾಗದಲ್ಲಿ ಗಂಡಸರು ಹೆಂಗಸರು ಬರುವಾಗ ಟಾಯ್ಲೆಟ್ ಇಲ್ಲ ಎಂದು ಹೇಳುವಾಗ ನಾನು ಏನು ಹೇಳಬೇಕು? ಸ್ವಲ್ಪ ಹುಲ್ಲನ್ನು ತೆಗೆದು ಅಲ್ಲಿ ಮಾಡಿದ್ದೇನೆ ಹೆಂಗಸರಿಗೆ. ಕೆಲವರು ಹೋಗ್ತಾರೆ, ಕೆಲವರು ಹೋಗುವುದಿಲ್ಲ. ವ್ಯವಸ್ಥೆ ಮಾಡಿಕೊಡಿ ಎಂದು ನಾನು ಕಳಕಳವಾಗಿ ವಿನಂತಿಸುತ್ತೇನೆ. ಕೇವಲ ಕಡಲು, ಸಮುದ್ರ ತೀರ ಎಂದು ಗುರುತಿಸಿಕೊಳ್ಳುತ್ತಿದ್ದ ಸಸಿಹಿತ್ಲು ಇಂದು ಭಾರತದ ಒಂದು ಪ್ರವಾಸಿ ತಾಣವಾಗಿ ಬೆಳೆಯುತ್ತಿದೆ. ಈ ನಿಟ್ಟಿನಲ್ಲಿ ಸ್ಥಳೀಯರೊಂದಿಗೆ ಸರ್ಕಾರವು ದಿಟ್ಟ ಕ್ರಮಗಳನ್ನು ಕೈಗೊಂಡು ಒಂದು ಮಾದರಿ ಗ್ರಾಮವಾಗಿ ರೂಪಿಸಿದರೆ ಇದೊಂದು ಜನಾಕರ್ಷಣೀಯ ಕೇಂದ್ರವೂ ಆಗುವುದರಲ್ಲಿ ಯಾವುದೇ ಸಂಶಯವಿಲ್ಲ. ಕ್ಯಾಮರಾ ಪರ್ಸನ್ ವೆನಿಶಾ ಜೊತೆ ದುರ್ಗಾ ಪ್ರಸನ್ನ, ಆಳ್ವಾಸ್ ನ್ಯೂಸ್ ಟೈಮ್, ಸಸಿಹಿತ್ಲು. ಇದೀಗ ಆಳ್ವಾಸ್ ನ್ಯೂಸ್ ಟೈಮ್ನಲ್ಲಿ ಒಂದು ಪುಟ್ಟ ಬ್ರೇಕ್.
ಬ್ರೇಕ್ನ ನಂತರ ಆಳ್ವಾಸ್ ನ್ಯೂಸ್ ಟೈಮ್ಗೆ ಮತ್ತೆ ಸ್ವಾಗತ. ಸಾಮಾನ್ಯವಾಗಿ ಶಾಸನ ನಾಣ್ಯಗಳಿಂದ ಇತಿಹಾಸವನ್ನು ಕಲಿಯುವ ನಮಗೆ ವಸ್ತುಗಳಿಂದಲೂ ಇತಿಹಾಸ ತಿಳಿಯಲು ಸಾಧ್ಯ ಎಂದು ಸಂದೇಶ ಸಾರುತ್ತಿದೆ ತುಳು ಅಧ್ಯಯನ ಕೇಂದ್ರ. ತುಳುವರ ಸಂಸ್ಕೃತಿಯ ಉತ್ಕೃಷ್ಟತೆಗೆ ಸಾಕ್ಷಿಯಾಗಿದೆ ಈ ಕೇಂದ್ರ. ಹಾಗಾದ್ರೆ ಎಲ್ಲಿದೆ ಈ ಕೇಂದ್ರ, ಏನಿದರ ವಿಶೇಷತೆ ನೋಡೋಣ ಬನ್ನಿ. ತುಳುನಾಡು ಕಲೆ, ಸಂಸ್ಕೃತಿ, ಸಾಹಿತ್ಯದ ಬೀಡು ಮಾತ್ರವಲ್ಲ, ವೀರರ ಶೂರರ ಶ್ರಮಜೀವಿಗಳ ನೆಲೆಬೀಡು. ನಮ್ಮ ತುಳುನಾಡಿನ ಇತಿಹಾಸವನ್ನು, ರೋಮಾಂಚನಕಾರಿ ಸಂಗತಿಗಳನ್ನು ನಾವು ಕೇಳಿರಬಹುದು. ಆದರೆ ಈ ಎಲ್ಲ ವಿಷಯಗಳಿಗೂ ಸಾಕ್ಷಿಯಾದರೂ ಏನು ಎಂಬ ಪ್ರಶ್ನೆಗೆ ಜೀವಂತ ಸಾಕ್ಷಿಯೊಂದಿದೆ. ಅದುವೇ ತುಳುನಾಡಿನ ವೀರವನಿತೆಯ ಹೆಸರಿರುವ ರಾಣಿ ಅಬ್ಬಕ್ಕ ತುಳು ಅಧ್ಯಯನ ಕೇಂದ್ರ. ಹೌದು, ಅಂದಿನ ಕಾಲದ ಜೀವನ ಶೈಲಿ, ಸ್ಥಿತಿಗತಿ, ಆಚಾರ, ವಿಚಾರ ಹೀಗೆ ತುಳುನಾಡಿನ ಗತಕಾಲದ ಸಂಪೂರ್ಣ ಸಂಗತಿಗಳನ್ನು ವರ್ತಮಾನವು ಸೇರಿದಂತೆ ಭವಿಷ್ಯದ ಪೀಳಿಗೆಗೆ ತುಳುವರ ತುಳುನಾಡಿನ ಪರಿಚಯ ಮಾಡಿಕೊಡುತ್ತಿದೆ ಈ ರಾಣಿ ಅಬ್ಬಕ್ಕ ತುಳು ಅಧ್ಯಯನ ಕೇಂದ್ರ. ಮಂಗಳೂರಿನಿಂದ ಬಿಸಿ ರೋಡ್ ರಸ್ತೆಯಲ್ಲಿ 20 ಕಿಲೋಮೀಟರ್ ಕ್ರಮಿಸಿದರೆ ಸಂಚಯಗಿರಿ ಎಂಬಲ್ಲಿ ನಾವು ರಾಣಿ ಅಬ್ಬಕ್ಕ ತುಳು ಅಧ್ಯಯನ ಕೇಂದ್ರವನ್ನು ಕಾಣಬಹುದು. 1995ರಲ್ಲಿ ಪ್ರಸಿದ್ಧ ಇತಿಹಾಸಕಾರ ಮತ್ತು ಮ್ಯೂಸಿಯಾಲಜಿಸ್ಟ್ ಡಾಕ್ಟರ್ ತುಕಾರಾಮ್ ಪೂಜಾರಿ ಅವರಿಂದ ಸ್ಥಾಪಿಸಲ್ಪಟ್ಟ ಈ ಕೇಂದ್ರವು ಈಗ ತುಳುವ ಇತಿಹಾಸ ಮತ್ತು ಸಂಸ್ಕೃತಿಯ ಪ್ರಮುಖ ಭಂಡಾರವಾಗಿ ಬೆಳೆದಿದೆ. ತುಳು ಬದುಕು ವಸ್ತು ಸಂಗ್ರಹಾಲಯ ಅಂತಂದರೆ ತುಳುನಾಡಿಗೆ ಸಂಬಂಧಪಟ್ಟ ಸಮಗ್ರ ಎಲ್ಲ ಏನು ತುಳುವರು ಬಳಕೆ ಮಾಡಿರತಕ್ಕಂತಹ ಭೌತಿಕ ವಸ್ತುಗಳ ಸಂಗ್ರಹಣೆಯ ಕೇಂದ್ರ ಇದು. ಇದು ಕೇವಲ ವಸ್ತುಗಳ ಒಂದು ಒಟ್ಟುಗೂಡಿಸುವಿಕೆ ಅನ್ನುವ ಒಂದು ಕೆಲಸ ಅಂತಲ್ಲ. ಈ ಕೇಂದ್ರದ ಮುಖ್ಯ ಉದ್ದೇಶ ಅಂತಂದರೆ ವಸ್ತುಗಳ ಮುಖಾಂತರ ಇತಿಹಾಸ ಅಂತೇಳಿ. ಈಗ ಇತಿಹಾಸ ಅಂದ ತಕ್ಷಣಕ್ಕೆ ನಮಗೆ ಶಾಸನ, ನಾಣ್ಯ, ಲಿಖಿತ ದಾಖಲೆ ಅಥವಾ ಸ್ಮಾರಕಗಳ ಆಧಾರದಲ್ಲಿ ಬರೆದಿರ್ತಕ್ಕಂಥ ಇತಿಹಾಸದ ಬಗ್ಗೆ ನಾವು ಮಾತಾಡುವಂಥದ್ದು ಅಥವಾ ಈವರೆಗೆ ನಾವು ಅದನ್ನು ಇತಿಹಾಸ ಅಂತೇಳಿ ಒಪ್ಪಿಕೊಂಡು ಬಂದಿರುವಂಥದ್ದು, ಅದರ ಆಧಾರದಲ್ಲಿ ಬರೆದಿರುವಂಥದ್ದು ಇತಿಹಾಸ. ಸೊ ಇದು ಕೇವಲ ಒಂದು 5-10% ಜನರ ಒಂದು ಇತಿಹಾಸವನ್ನಷ್ಟೇ ಹೇಳ್ಬೋದು. ಉಳಿದ 80-90% ಅವರ ದುಃಖ ದುಮ್ಮಾನ, ಅವರ ಕೊಡುಗೆಗಳು, ಅವರ ಬೇಕು ಬೇಡಗಳು ಎಲ್ಲಿಯೂ ದಾಖಲಾಗೋದಿಲ್ಲ. ಹಾಗಾಗಿ ಈ ನಮ್ಮ ಕೇಂದ್ರ ಏನು ಮಾಡ್ತಾ ಇದೆ ಅಂತಂದರೆ, ನಮ್ಮ ಹಿರಿಯರು ಬಳಕೆ ಮಾಡಿರತಕ್ಕಂಥ ವಸ್ತುಗಳನ್ನು ಸಂಗ್ರಹ ಮಾಡೋದು ಮಾತ್ರ ಅಲ್ಲ, ಆ ವಸ್ತುಗಳ ಮುಖಾಂತರ ನಮ್ಮ ಹಿರಿಯರ ಇತಿಹಾಸವನ್ನು ಕಾಣುವಂತಹ ಪ್ರಯತ್ನವನ್ನು ಮಾಡುವಂಥದ್ದು. ಪಿಲಿಕುಲ, ಪಿಲಿಕುಂಜ, ಪಿಲಿಬೈಲು ತುಳುನಾಡಿಗಿದ್ದ ಹೆಸರುಗಳಾಗಿದ್ದು ಇದು ಹುಲಿಗಳ ತವರಾಗಿತ್ತು ಎಂಬುದಕ್ಕೆ ಸಾಕ್ಷಿಯಾಗಿದೆ. ಇಲ್ಲಿ ಪ್ರವೇಶಿಸುತ್ತಿದ್ದಂತೆ ಅಬ್ಬಕ್ಕ ರಾಣಿಯ ಜೀವನವನ್ನು ನೆನಪಿಸುವ ಗ್ಯಾಲರಿಯು ನಮ್ಮನ್ನು ಸ್ವಾಗತಿಸುತ್ತದೆ. ಜೊತೆಗೆ ತುಳುವರು ಬಳಸುತ್ತಿದ್ದ ಬೇಟೆಯ ಪರಿಕರಗಳು, ತರ್ಕತ್ತಿ, ಕೈತಲೆ, ಕಾರತಲೆ, ಕೋಲು, ತಾಮ್ರದ ಬುತ್ತಿ, ಕೌಳಿಗೆ, ಕಂಚಿನ ಉರುಳಿ, ಯುದ್ಧಕ್ಕೆ ಬಳಸುತ್ತಿದ್ದ ಖಡ್ಗ, ಚೆನ್ನಮಣೆ, ಬೀಸುಗತ್ತಿ, ಕಂಚಿನ ಬುಟ್ಟಿ, ಮರದ ಶಾವಿಗೆ ಮನೆ, ಸೇರು, ಮೊಸರು ಕಡಿಯುವ ವಿವಿಧ ಮರದ ಸಲಕರಣೆಗಳು, ಕೊಂಬು, ಕಹಳೆ, ವಾಲಗ, ಎತ್ತಿನ ಗಾಡಿಯ ಚಕ್ರಗಳು, ಹಳೆ ಕಾಲದ ವಿಭಿನ್ನ ಮಾದರಿಯ ವಿಗ್ರಹಗಳು, ತೊಟ್ಟಿಲು, ಕೈಮಗ್ಗ, ಚರಕ ಹೀಗೆ ತುಳುವರ ಕಾಲದಲ್ಲಿದ್ದ ಅತ್ಯಂತ ಪುರಾತನ ವಸ್ತುಗಳು ಗತಕಾಲದ ವೈಭವವನ್ನು ನೆನಪಿಸುವುದರೊಂದಿಗೆ ಶಿಕ್ಷಣ ಇಲ್ಲದಿದ್ದ ಅಂದಿನವರ ಬದುಕನ್ನು, ಅವರು ಬಳಸುತ್ತಿದ್ದ ವಸ್ತು ವಿಷಯಗಳೊಂದಿಗೆ ಅವರ ಬದುಕನ್ನು ಹೇಳುತ್ತಿದೆ ಈ ಕೇಂದ್ರ. ಜೊತೆಗೆ ತುಳುನಾಡಿನ ಮಣ್ಣಿನ ವೀರರ ಕತೆ ಹಾಗೂ ಇಲ್ಲಿಗೆ ಸಂಬಂಧಿಸಿದ ಮಾಹಿತಿಯನ್ನು ನೀಡಲು ಅಣಿಯಾದಂತೆ ಕಾಣುತ್ತದೆ ಇಲ್ಲಿನ ಗ್ರಂಥಾಲಯದಲ್ಲಿರುವ ಪುಸ್ತಕದ ಸಾಲುಗಳು. ಒಟ್ಟಿನಲ್ಲಿ ತುಳುನಾಡಿನ ಗತಕಾಲದ ವೈಭವವನ್ನು ಕಣ್ತುಂಬಿಸಿಕೊಳ್ಳುವಲ್ಲಿ ಕಾರಣವಾಗಿದೆ ರಾಣಿ ಅಬ್ಬಕ್ಕ ತುಳು ಅಧ್ಯಯನ ಕೇಂದ್ರ. ಕ್ಯಾಮರಾ ಪರ್ಸನ್ ಪೂಜಶ್ರೀ ಜೊತೆ ಕೀರ್ತನ, ಆಳ್ವಾಸ್ ನ್ಯೂಸ್ ಟೈಮ್, ಬಿಸಿ ರೋಡ್. ಕರಾವಳಿ ಪ್ರದೇಶವು ಕೇವಲ ಮೀನುಗಾರಿಕೆಗೆ ಸೀಮಿತವಾಗಿಲ್ಲ. ಸಾಹಸ ಕ್ರೀಡೆಗಳಾದ ಸರ್ಫಿಂಗ್, ಕಾಯಕಿಂಗ್ ಇನ್ನಿತರ ಕ್ರೀಡೆಗಳಿಗೆ ತರಬೇತಿ ನೀಡುತ್ತಿದೆ ಮುಲ್ಕಿಯಲ್ಲಿರುವ ಮಂತ್ರ ಸರ್ಫ್ ಕ್ಲಬ್. ನೂರಾರು ಪ್ರವಾಸಿಗರನ್ನು ಸೆಳೆಯುತ್ತಿರುವ ಈ ಕ್ಲಬ್ನ ಬಗ್ಗೆ ಸಂಪೂರ್ಣ ಪರಿಚಯಕ್ಕಾಗಿ ಈ ಸ್ಟೋರಿ ನೋಡಿ.
ನಮಸ್ಕಾರ ವೀಕ್ಷಕರೇ, ನಾನು ವೆನಿಷಾ. ಇವತ್ತು ನಾನು ನಿಮ್ಮ ಮುಂದೆ ಒಂದು ಹೊಸ ವಿಷಯದೊಂದಿಗೆ ಬಂದಿದ್ದೀನಿ. ಅದೇನಂತ ಅಂದ್ಕೊಂಡಿದ್ದೀರಾ? ಕರಾವಳಿಯವರಾದ ನಾವು ಕರಾವಳಿ ಬಗ್ಗೆ ಮಾತಾಡಿಲ್ಲ ಅಂದರೆ ಎಷ್ಟು ಸರಿ ಅಲ್ವಾ? ಕರಾವಳಿ ಅಂದರೆ ಕಡಲು, ಕಡಲಂದರೆ ಉಪ್ಪು ನೀರು. ಆದರೆ ಇಲ್ಲಿ ಸಿಗೋ ನೆನಪು ಮಾತ್ರ ಸಿಹಿನೇ. ಸೊ ಇನ್ಯಾಕೆ ತಡ, ಈ ಕರಾವಳಿಯ ಸಿಹಿಯನ್ನು ಸವಿಯೋಣ ಬನ್ನಿ. ನಮ್ಮ ಫೌಂಡೇಶನ್ ಇದೆ, ಸರ್ಫಿಂಗ್ ಸ್ವಾಮಿ ಫೌಂಡೇಶನ್ ಅಂತ. ಇಟ್ಸ್ ಎನ್ NGO. ಸೊ ಅದರಿಂದ ನಾವು ಜಾಸ್ತಿ ಮಕ್ಕಳಿಗೆ ಹೇಳ್ಕೊಡ್ಬೇಕು ಅಂತ ಸುಮಾರು ವರ್ಷದಿಂದ ಸುಮಾರು ಲೋಕಲ್ ಮಕ್ಕಳಿಗೆ ಮತ್ತು ಈ ಫಿಶಿಂಗ್ ಕಮ್ಯುನಿಟಿಯಿಂದ ಹುಡುಗರಿಗೆ ಎಲ್ಲ ನಾವು ಫ್ರೀಯಾಗಿ ಕ್ಲಾಸಸ್ ಮಾಡ್ತಾ ಬಂದಿದ್ದೀವಿ. ಅಂದರೆ ಅದು ಅಂದರೆ ಸರ್ಫಿಂಗ್ ಟು ಗ್ರೋ ಆ್ಯಸ್ ಎ ಸ್ಪೋರ್ಟ್. ಅಂದರೆ ನಮ್ಮಲ್ಲಿ ಅದು ಎಸ್ಪೆಷಲಿ ಮಂಗಳೂರಿಂದ, ದಕ್ಷಿಣ ಕನ್ನಡದಿಂದ ಒಳ್ಳೆ ಸರ್ಫರ್ಸ್ ಬರಬೇಕು, ನ್ಯಾಷನಲ್ ಲೆವೆಲಲ್ಲಿ ಕಾಂಪೀಟ್ ಮಾಡಬೇಕು, ಗೆಲ್ಲಬೇಕು ಅನ್ನೋ ಒಂದು ದೃಷ್ಟಿಯಿಂದ ನಾವು ಸುಮಾರು ಜನ ಮಕ್ಕಳಿಗೆ ಅಂದರೆ ತುಂಬ ಎಷ್ಟು ಒಂದು 6, 7, 8 ವರ್ಷದ ಹುಡುಗರಿಗೆಲ್ಲ ಒಳ್ಳೆ ಫಸ್ಟ್ ಸ್ವಿಮ್ಮಿಂಗ್ ಲೆಸನ್ಸ್ ಕೊಟ್ಟು ನಂತರ ಸರ್ಫಿಂಗ್ ಎಲ್ಲ ನಾವು ಕ್ಲಾಸಸ್ ತೊಗೊಳ್ತಾನೇ ಇದ್ದೀವಿ ಸುಮಾರು ವರ್ಷದಿಂದ. ಸುಮಾರು ಜನ ಒಳ್ಳೆ ಅಚೀವ್ಮೆಂಟು ಮಾಡಿದ್ದಾರೆ ಎಷ್ಟೊಂದು ಜನ. ನಾವು ಫಸ್ಟ್ ಮುಲ್ಕಿಗೆ ಬಂದಿದ್ದು ಅಂದರೆ ಮಂಗಳೂರಿಗೆ ಬಂದಿದ್ದು ಯಾವಾಗ ಅಂದರೆ 2003. ಅದು ಆವಾಗ ನಮ್ಮ ಫೌಂಡರ್ ಸರ್ಫಿಂಗ್ ಸ್ವಾಮಿ ಅಂತ, ಜಾಕ್ ಹೆಬ್ನರ್ ಅಂತ. ಸೊ ಹಿ ವಾಸ್ ಅವರ್ ಟೀಚರ್. ಅವರು ನಮಗೆ ಫಸ್ಟ್ ಸರ್ಫಿಂಗ್ ಹೇಳ್ಕೊಟ್ಟಿದ್ದು. ನಾವು ಅವಾಗಿನ್ನೂ ಸಣ್ಣ ಹುಡುಗರು, ನಾವು ಆ್ಯಸ್ ಇಸ್ ಸ್ಟೂಡೆಂಟ್ಸ್. ಅವರು ನಮಗೆ ಫಸ್ಟು ಒಂಥರ ಸರ್ಫಿಂಗ್ ಬಗ್ಗೆ ಒಂದು ಇಂಟ್ರೊಡಕ್ಷನ್ ಮಾಡಿದರು, ಅಂದರೆ ತಮಿಳ್ನಾಡಲ್ಲಿ. ಬಟ್ ವಿ ಆರ್ ಆಲ್ ಒರಿಜಿನಲಿ ಫ್ರಮ್ ಮೈಸೂರು. ಬಟ್ ನಾವು ಸುಮಾರು ಬೇರೆ ಕಡೆ ಎಲ್ಲ ಹೋಗಿ ಸರ್ಫಿಂಗ್ ಮಾಡ್ತಾಯಿದ್ವಿ ಇಂಡಿಯಾದಲ್ಲಿ. ಆವಾಗ ಚೆನ್ನೈ ಕಡೆ, ಕೇರಳ ಅಲ್ಲೆಲ್ಲ ಸುಮ್ಮನೆ ಆವಾಗ ಒಂದೊಂದು ಸಣ್ಣ ಟ್ರಿಪ್ ಮಾಡ್ತಾಯಿದ್ವಿ. ಆವಾಗ ನಮಗೆ ಆ ಸರ್ಫಿಂಗ್ ಅನ್ನೋದನ್ನ ಹೇಳ್ಕೊಟ್ಟಿದ್ದು. ಬಟ್ ನಂತರ ನಾವು ಆವಾಗ ನಮ್ಮ ಸ್ಟೇಟಲ್ಲೇ ಅಂದರೆ ಕರ್ನಾಟಕದಲ್ಲೇ ನಾವೊಂದು ಪರ್ಮನೆಂಟ್ ಜಾಗ ಏನಾದ್ರು ಒಂದು ಮಾಡಿ ಸೆಟ್ಲ್ ಆಗಬೇಕು ಅಂತ, ಅಂದರೆ ಸರ್ಫಿಂಗ್ ಮಾಡೋದಕ್ಕೆ ಅಥವಾ ಸರ್ಫಿಂಗ್ ನಮಗೆ ಮಾತ್ರ ಒಂದು ಇದರಲ್ಲಿ ಅಂತ ನಾವು ಸಣ್ಣದಾಗಿ ಆವಾಗ 2003 ಆವಾಗ ನಾವು ಇಲ್ಲಿ ಮುಲ್ಕಿಗೆ ಬಂದು ಈ ಜಾಗ ನೋಡಿ ನಾವು ಇಷ್ಟಪಟ್ಟು ನಾವು ಆವಾಗ ಇಲ್ಲಿ ಸೆಟ್ಲ್ ಆದ್ವಿ. ಆವಾಗ ಸೊ ಸರ್ಫಿಂಗ್ ಅನ್ನೋದು ಏನಂತಂದರೆ ಇಟ್ಸ್ ವೆರಿ ಸೀಸನಲ್. ಅಂದರೆ ಅದು ನೀವು ಎಲ್ಲ ಕಡೆ ಯಾವಾಗಲೂ ಮಾಡೋಕ್ಕಾಗೋದಿಲ್ಲ. ಸೊ ಇಲ್ಲಿ ನಮ್ಮ ಈ ದಕ್ಷಿಣ ಕನ್ನಡ ಅಥವಾ ಕೆನರಾ ಕೋಸ್ಟಲ್ಲಿ ಏನು ಅಂತಂದರೆ ನೀವು ಒಂದು ಅಕ್ಟೋಬರಿಂದ ಶುರು ಮಾಡಿದರೆ ಆಲ್ಮೋಸ್ಟ್ ಮೇ ಎಂಡ್ ತನಕ ಮಾಡ್ಬೋದು. ಎಸ್ಪೆಷಲಿ ನಮಗೆ ಜಾಸ್ತಿ ಬರೋದು ಬೆಂಗಳೂರಿಂದ, ಬಾಂಬೆಯಿಂದ ಎಲ್ಲ ತುಂಬ ಜನ ಬರ್ತಾರೆ. ಯಾಕಂದರೆ ಈಗಿನೊಂದು ಟ್ರಾವೆಲ್ ಯಾವ ಥರ ಇದೆ ಅಂದರೆ ಈಗ ಜನ ಎಸ್ಪೆಷಲಿ ಯಂಗ್ಸ್ಟರ್ಸು ದೇ ವಾಂಟ್ ಟು ಗೋ ಆ್ಯಂಡ್ ಎಕ್ಸ್ಪೀರಿಯನ್ಸ್ ಥಿಂಗ್ಸ್. ಅಂದರೆ ಎಲ್ಲರೂ ಸುಮ್ಮನೆ ಟ್ರಾವೆಲ್ ಮಾಡೋದಿಲ್ಲ, ಏನಾದ್ರು ಹೋದರೆ ಏನಾದ್ರು ಒಂದು ಆ್ಯಕ್ಟಿವಿಟಿ, ಒಂದು ಚಟುವಟಿಕೆ ಮಾಡಬೇಕು ಅಂತ ಇರ್ತಾರೆ. ಅದು ಸರ್ಫಿಂಗ್ ಆಗಿರ್ಬೋದು, ಹೈಕಿಂಗು, ಕ್ಲೈಂಬಿಂಗು, ಸೈಕ್ಲಿಂಗ್ ಅಥವಾ ಏನಾರೋ ಒಂದು ಆ್ಯಕ್ಟಿವಿಟಿ ಮಾಡೋಕ್ಕೆ ಇಷ್ಟಪಡ್ತಾರೆ. ಸೊ ಇದರಿಂದ ನಮಗೆ ಜಾಸ್ತಿ ಏನಂತಂದರೆ ಬಿಟ್ವೀನ್ 20 to 35 ಆ ಏಜ್ ಗ್ರೂಪಲ್ಲಿ ತುಂಬ ಜನ ಬರ್ತಾರೆ ಯಂಗ್ಸ್ಟರ್ಸು. ನಾವು ಫಸ್ಟು ಶುರು ಮಾಡಿದ್ದು ಮಾಡೆಲ್ಲು ಸರ್ಫಿಂಗ್ ಇದರಲ್ಲಿ, ಅದೊಂದು ಸರ್ಫ್ ಕ್ಲಬ್ ಆಗಿ ಒಂದು ಕಮ್ಯುನಿಟಿ ಥರ ಮಾಡಿದ್ದು. ಇವಾಗ ಸುಮಾರು ಇಂಡಿಯಾದಲ್ಲಿ ಎಷ್ಟೊಂದು ಜನ ಅದನ್ನೇ ಫಾಲೋ ಮಾಡ್ತಾ ಇದ್ದಾರೆ ಅದೇ ಇದರಲ್ಲಿ. ಸೊ ನಾವು ಒಂಥರ ಮಾದರಿಯಾಗಿದ್ದೀವಿ ಸರ್ಫಿಂಗ್ ಇದರಲ್ಲಿ. ಸೊ ನಾವು ಮಾಡಿದ್ದೆಲ್ಲ ಹೇಗೆ ನಾವು ಒಂದು ಸ್ಟ್ರಕ್ಚರ್ ಕ್ರಿಯೇಟ್ ಮಾಡಿರೋದನ್ನ ಎಷ್ಟೊಂದು ಜನ ಅದನ್ನು ಇವತ್ತು ಬರೀ ನಮ್ಮ ಕರ್ನಾಟಕದಲ್ಲ ಬೇರೆ ರಾಜ್ಯದಲ್ಲಿ ಎಲ್ಲದರಲ್ಲೂ ಎಷ್ಟೊಂದು ಜನ ಅದೇ ಆ ಒಂದು ನಮ್ಮ ಮಾಡೆಲ್ನ ತೊಗೊಂಡು ಅವರು ರನ್ ಮಾಡ್ತಾ ಇದ್ದಾರೆ ಸರ್ಫಿಂಗ್ ಇದಾಗಿ. ಮತ್ತು ಇಂಡಿವಿಜುವಲ್ ಇದಾಗಿ ಅಚೀವ್ಮೆಂಟ್ಸ್ ಅಂತ ಹೋದಾಗ ಸುಮಾರು ನಮ್ಮ ಮಂತ್ರ ಸರ್ಫ್ ಕ್ಲಬ್ಬಲ್ಲಿ ಸುಮಾರು ಎಷ್ಟೋ ವರ್ಷದಿಂದ ಎಷ್ಟೊಂದು ಜನ ನ್ಯಾಷನಲ್ ಲೆವೆಲ್, ಇಂಟರ್ನ್ಯಾಷನಲ್ ಲೆವೆಲಲ್ಲೆಲ್ಲ ಪಾರ್ಟಿಸಿಪೇಟ್ ಮಾಡಿ ಅಚೀವ್ಮೆಂಟ್ ಮಾಡಿದ್ದಾರೆ. ಅಂದರೆ ಎಷ್ಟೊಂದು ಪ್ರೈಸಸ್ ಗೆದ್ದಿದ್ದಾರೆ, ಟೂರ್ನಮೆಂಟ್ಸ್ ಗೆದ್ದಿದ್ದಾರೆ, ಮತ್ತು ಒಳ್ಳೆ ಪ್ರೋಗ್ರೆಸ್ ಆಗಿದ್ದಾರೆ ಆ್ಯಸ್ ಆ್ಯಥ್ಲೀಟ್ಸ್. ಎವ್ರಿಥಿಂಗ್ ಈಸ್ ಸೇಫ್ಟಿ ಈಸ್ ದ ಪ್ರಯಾರಿಟಿ. ನಾವು 15 years ಆದರೂ ಕೂಡ ವಿ ಹ್ಯಾವ್ ನಾಟ್ ಹ್ಯಾಡ್ ಒನ್ ಇನ್ಸಿಡೆಂಟ್. ನೋಡಿದ್ರಲ್ಲ ವೀಕ್ಷಕರೇ, ಮಂತ್ರ ಸರ್ಫ್ ಕ್ಲಬ್ ಎಷ್ಟೊಂದು ಸಖತ್ತಾಗಿದೆಯಾ ಅಂತ. ಈ ಅಡ್ವೆಂಚರನ್ನು ನೀವು ಫೀಲ್ ಮಾಡಬೇಕಾ? ಹಾಗಾದರೆ ಮಂತ್ರ ಸರ್ಫ್ ಕ್ಲಬ್ನ ಭೇಟಿ ನೀಡಲು ಮರೆಯದಿರಿ. ಕ್ಯಾಮರಾ ಪರ್ಸನ್ ಕೀರ್ತನ ಜೊತೆ ನಾನು ವೆನಿಷಾ ರೋಡ್ರಿಗಸ್, ಆಳ್ವಾಸ್ ನ್ಯೂಸ್ ಟೈಮ್ ಮುಲ್ಕಿ. ಇವಿಷ್ಟು ಈ ವಾರದ ಸುದ್ದಿ. ಇನ್ನಷ್ಟು ಮಾಹಿತಿಗಳಿಗಾಗಿ ಆಳ್ವಾಸ್ ಎಜುಕೇಷನ್ ಫೌಂಡೇಶನ್ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.